ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಇದು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ 11 ಮತ್ತು 12ನೇ ಕಂತಿಗೋಸ್ಕರ ಜನ ಸಾಕಷ್ಟು ಕಾಯ್ತಾ ಇದ್ದಾರೆ. ಸರ್ಕಾರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಸ್ವಲ್ಪ ಜನರಿಗೆ ಅಷ್ಟೇ ಬಿಡುಗಡೆ ಆಗಿದೆ ಬಿಟ್ಟರೆ ಆಗಸ್ಟ್ 10ನೇ ತಾರೀಕು ಒಳಗಡೆ ಅಂತೂ ಬಿಡುಗಡೆ ಆಗುತ್ತೆ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ, ಓಕೆನಾ. ಮತ್ತು ಇನ್ನು ಏನೇ ವಿಚಾರ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಏನು 5 ಗ್ಯಾರಂಟಿ, ಯುವ ನಿಧಿ ಹಣ ಕೂಡ ಬಾಕಿ ಕಂತುಗಳು ಬಂದಿಲ್ಲ ಅಂತ ಏನು ಕಮೆಂಟ್ ಮಾಡ್ತಾ ಇದ್ರಿ, ಪ್ರತಿಯೊಬ್ಬರು ನೋಡಲೇಬೇಕಾದ ವಿಡಿಯೋ. ಪ್ರತಿ ಶನಿವಾರ ಭಾನುವಾರ ಪಂಚ ಗ್ಯಾರಂಟಿ ಶಿಬಿರ ಅಂಥೇಳಿ ಕರ್ನಾಟಕದಾದ್ಯಂತ ಶುರು ಮಾಡ್ತಾ ಇದ್ದಾರೆ. ನೀವು ಪಂಚ ಗ್ಯಾರಂಟಿ ಶಿಬಿರವನ್ನು ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಎಲ್ಲವನ್ನು ಕೂಡ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ನಿಮಗೆ ಈಗ ಸದ್ಯಕ್ಕೆ ಪ್ಲಾನ್, ಈಗ ಬೆಂಗಳೂರಿನಲ್ಲಿ ಪದ್ಮನಾಭ ನಗರದಲ್ಲಿ ಈಗ ಆಲ್ರೆಡಿ ಇವತ್ತು ಶುರು ಮಾಡಿದಾರಂತೆ. ಪಂಚ ಗ್ಯಾರಂಟಿ ಶಿಬಿರದಲ್ಲಿ ನಿಮ್ಗೆ ಏನೇನು ಡೌಟ್ ಇದೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೋಬೋದು. ಈ ಒಂದು ಶಿಬಿರದಲ್ಲಿ ನಿಮಗೆ ಇದೊಂದೇ ವಿಚಾರ ಅಲ್ಲ, ಈಗ 11, 12ನೇ ಕಂತು ಮಾತ್ರ ಅಲ್ಲ, ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟ 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಫಲಾನುಭವಿಗಳಿಗೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇಲ್ಲಿ ಸಿಗುತ್ತೆ, ಓಕೆನಾ. ಅದರ ಜೊತೆಯಲ್ಲಿ ನಿಮಗೆ ಏನು ಈಗ ಬಾಕಿ ಕಂತುಗಳು, ಓಕೆನಾ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಬಾಕಿ ಕಂತುಗಳು ಸಾಕಷ್ಟು ಜನರಿಗೆ ಬಂದಿಲ್ಲ, ಓಕೆನಾ. ಯಾಕೆ ಏನು ಸ್ಟೇಟಸ್ ಚೆಕ್ ಮಾಡಿದ್ರು ಕೂಡ ಅದೇ ಸ್ಟೇಟಸ್ ಇದೆ, ಪುಷ್ಟು DBT ಇದೆ, ಬಟ್ ಆದರೂ ಕೂಡ ಹಣ ಜಮಾ ಆಗ್ತಿಲ್ಲ ಅಂತೇಳಿ ಸಾಕಷ್ಟು ಜನ ಈಗ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಖಂಡಿತವಾಗ್ಲೂ ಕೂಡ ಈ ಒಂದು ಪಂಚ ಗ್ಯಾರಂಟಿ ಶಿಬಿರ ಶನಿವಾರ ಭಾನುವಾರ ನಿಮ್ಮ ಹಳ್ಳಿಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಪ್ರತಿ ಹಳ್ಳಿಗಳಿಗೂ ಕೂಡ ಬಂದು ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಈಗ 11, 12ನೇ ಕಂತಿಗಂತೂ ಏನೂ ಪ್ರಾಬ್ಲಮ್ ಇಲ್ಲ. ಬಾಕಿ ಕಂತುಗಳು ಈಗ 9, 10ನೇದು ಬಂದಿಲ್ಲ, 7, 8 ಬಂದಿಲ್ಲ, ಬರೀ 5 ಕಂತು ಮಾತ್ರ ಬಂದಿದೆ, 6 ಕಂತು ಮಾತ್ರ ಬಂದಿದೆ. ಅಂಥವರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆವಾಗ ಗೃಹಲಕ್ಷ್ಮಿ ಕ್ಯಾಂಪ್ ಅಂತಲೇ ಮಾಡಿದ್ರು. ಕೆಲವೊಂದೊಂದು ಕಡೆ ಸಕ್ಸಸ್ ಆಯಿತು, ಕೆಲವೊಂದೊಂದು ಕಡೆ ಯಾರೂ ಇರಲಿಲ್ಲ ಸರ್, ನಾವು ಹೋಗಿದ್ವಿ ಅಂತ ಸಾಕಷ್ಟು ವೀಕ್ಷಕರು ಕಮೆಂಟ್ ಮಾಡಿ ತಿಳಿಸಿದ್ರಿ, ಓಕೆನಾ. ಈಗ ಪಂಚ ಗ್ಯಾರಂಟಿ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಒಂದು ಇದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಈಗ ಇದ್ರ ಬಗ್ಗೆ ಅಧಿಕೃತವಾಗಿ ಯಾವಾಗ ಮಾಡ್ತಾರೆ, ಯಾವ ಡೇಟಿಗೆ ಇದನ್ನು ಶುರು ಮಾಡ್ತಾರೆ ಅಂತ ಮಾಹಿತಿ ಸಿಕ್ಕಿದ ತಕ್ಷಣ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ, ಓಕೆನಾ. ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಏನು ಗುಡ್ ನ್ಯೂಸ್ ಇದೆ ಅನ್ನೋದನ್ನು ಇಲ್ಲಿ ನೀವು ತಿಳಿಸ್ಕೊಡ್ತೀನಿ. ಈಗ ನಿಮಗೆ 2024 ಸೆಲೆಕ್ಟ್ ಮಾಡಿದಾಗ ನಿಮಗಿಲ್ಲಿ ಏಪ್ರಿಲ್ ಮೇವರೆಗೂ ಮಾತ್ರ ತೋರಿಸ್ತಾ ಇತ್ತು, ಓಕೆನಾ. ಮೇ ತಿಂಗಳವರೆಗೂ ಕೂಡ ತೋರಿಸ್ತಾ ಇತ್ತು. ಈಗ ನಿಮಗೆ ಏಪ್ರಿಲ್ ಮೇ ಜೂನ್ ತಿಂಗಳು ಕೂಡ ಆ್ಯಡ್ ಆಗಿದೆ, ಓಕೆನಾ. ನಮ್ಮ ವೀಕ್ಷಕರೇ ಒಬ್ಬರು ತಿಳಿಸಿದ್ರು, ನೋಡಿ ಸರ್ ಈಗ ಜೂನ್ ತಿಂಗಳು ಕೂಡ ಆ್ಯಡ್ ಆಗಿದೆ ಅಂತ. ಇಲ್ಲಿ ನಿಮಗೆ ಜನವರಿಯಿಂದ ಹಿಡಿದು ಜೂನ್ ತಿಂಗಳವರೆಗೂ ಕೂಡ ನೀವು ಇಲ್ಲಿ ಆಹಾರ ವೆಬ್ಸೈಟಲ್ಲಿ DBT ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು. ಹೇಗೆ ಇದನ್ನೆಲ್ಲ ಚೆಕ್ ಮಾಡಬೇಕು, ಇಲ್ಲಿವರೆಗೂ ಬರೋದು ಹೇಗೆ ಅಂತ ನಿಮ್ಗೆ ಆಲ್ರೆಡಿ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಬಟ್ ಇಲ್ಲಿಗೆ ಮೇ ಮತ್ತು ಜೂನ್ ತಿಂಗಳದಿದೆಯಲ್ಲ, ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಗೋ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಡಾಟಾವನ್ನು ಆಧಾರ್ ದೃಢೀಕರಣ ಪರಿಶೀಲನೆ ಮತ್ತು NPCI ದೃಢೀಕರಣ ಪರಿಶೀಲನೆಗೆ ಕಳಿಸಲಾಗಿದೆ. ದಯವಿಟ್ಟು ಗಮನಿಸಬೇಕು ನೀವು ಎಲ್ಲರೂ ಕೂಡ. ಯಾಕೆ ಅಂದರೆ ನಿಮ್ಮ ರೇಷನ್ ಕಾರ್ಡನ್ನು, ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ದೃಢೀಕರಣವನ್ನು ಮಾಡಿಬಿಟ್ಟು ಪರಿಶೀಲನೆಗೆ ಅಂತ ಕಳಿಸ್ತಾರೆ, ಓಕೆನಾ. ಯಾವುದೇ DBT ಮುಖಾಂತರ ಹಣ ಜಮಾ ಆಗಬೇಕು ಅಂದರೆ ನಿಮ್ಮ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಡಾಟಾವನ್ನು ತೆಗೆದು ನೋಡ್ತಾರೆ. ಆ ಡಾಟಾ ಕರೆಕ್ಟಾಗಿದೆಯಾ ತೆಗೆದು ನೋಡ್ತಾರೆ ಅನ್ನೋಕ್ಕಿಂತ ಫೆಚ್ ಆಗುತ್ತೆ, ಆಟೋಮೆಟಿಕ್ DBT ಫೆಚ್ ಆಗುತ್ತೆ. ಎಲ್ಲವೂ ಕರೆಕ್ಟಾಗಿದೆ, ಏನೂ ಬದಲಾವಣೆ ಮಾಡಿಲ್ಲ. NPCI ಬದಲಾವಣೆ ಮಾಡಿದ್ದೀರಾ ಅಂದರೆ ಅಲ್ಲಿ ಮತ್ತೆ ಹೋಲ್ಡ್ ಆಗುತ್ತೆ. ಅದು ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗೋವರೆಗೂ ಕೂಡ ಲೇಟ್ ಆಗುತ್ತೆ, ಆಮೇಲೆ ಸರಿ ಆಗುತ್ತೆ, ಓಕೆನಾ. ಹಾಗಾಗಿ ಆಧಾರ್ ಕಾರ್ಡು ಮತ್ತು ನಿಮಗೆ ರೇಷನ್ ಕಾರ್ಡ್ ಫೆಚ್ಚಿಂಗ್ ತೆಗೆದುಕೊಂಡು ನೇರವಾಗಿ NPCI ಮೂಲಕ ಬ್ಯಾಂಕಿಗೆ ಜಮಾ ಆಗುತ್ತೆ, ಓಕೆನಾ. ಈ ಹಂತದಲ್ಲಿ ಇನ್ನೂ ಕೂಡ ಸರ್ಕಾರದ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ ಬಿಟ್ಟರೆ ಈಗ ಆಲ್ರೆಡಿ ಮೇ ತಿಂಗಳ ಹಣನೂ ಬಿಡುಗಡೆ ಆಗಿದೆ, ಜೂನ್ ತಿಂಗಳ ಹಣನೂ ಕೂಡ ಅನ್ನಭಾಗ್ಯ ಹಣಕ್ಕೆ ಸಂಬಂಧಪಟ್ಟಾಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು. ನೀವೇನು ಕೂಡ ಈಗ
ನಾವು ಹೇಳಿದ ತಕ್ಷಣ ನೀವು DBT ಸ್ಟೇಟಸನ್ನು ಚೆಕ್ ಮಾಡ್ತೀರಾ. ಬಟ್ ಇಲ್ಲಿ ಸರ್ ರೇಷನ್ ಕಾರ್ಡ್ ಇಲ್ಲಿ NPCI ಚೆಕ್ ಅಂತ ಬರ್ತಾ ಇದೆ, ಏನಾರ ಪ್ರಾಬ್ಲಮ್ ಆಗುತ್ತಾ, ಆಧಾರ್ ಅಥೆಂಟಿಕೇಶನ್ ಚೆಕ್ ಅಂತ ಬಂದರೆ ಏನಾರ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿ RC ಡಾಟಾ ಎಟ್ ಟು ಗೋ ಥ್ರೂ ದ ಆಧಾರ್ ಅಥೆಂಟಿಕೇಶನ್ ಚೆಕ್, NPCI ಚೆಕ್. ಖಂಡಿತವಾಗ್ಲೂ ಇದು ಎಲ್ರಿಗೂ ಇದೇ ರೀತಿ ಇರುತ್ತೆ, ನಿಮಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಇದೇ ರೀತಿ ಇರುತ್ತೆ. ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ. ಇದು ಇನ್ನೂ ಕೂಡ ಮುಂದಿನ ಹಂತಕ್ಕೆ ಅಪ್ಡೇಟ್ ಮಾಡಿಲ್ಲ ಸರ್ಕಾರದವರು. ಮುಂದಿನ ಹಂತಕ್ಕೆ ಅಪ್ಡೇಟ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ, ಓಕೆನಾ. ಅವಾಗ ನೀವು ಚೆಕ್ ಮಾಡಿದಾಗ NPCI ಚೆಕ್ ಅಂತ ಇದ್ದರೆ ತೊಂದರೆ ಇಲ್ಲ, NPCI ಚೆಕ್ ಫೇಲ್ಡ್ ಅಂತ ಇರಬಾರ್ದು, ಓಕೆನಾ. ಆಧಾರ್ ಅಥೆಂಟಿಕೇಶನ್ ಚೆಕ್ ಫೇಲ್ಡ್ ಅಂತ ಇರಬಾರ್ದು, ಬರೀ ಚೆಕ್ ಅಂತಿದ್ರೆ ನಿಮಗೇನು ಸಮಸ್ಯೆ ಇಲ್ಲ, ನಿಮ್ಮ ಕಡೆಯಿಂದ ಯಾವುದೇ ಸಮಸ್ಯೆಗಳು ಇಲ್ಲ ಅಂತ, ಓಕೆನಾ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ DBT ಸ್ಟೇಟಸನ್ನು ನೀವು ಕೂಡ ಸದ್ಯದಲ್ಲೇ ಫುಲ್ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಈಗ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇಲ್ಲ, ಜೂನ್ ತಿಂಗಳು ಆಗಿರೋದನ್ನ ನೀವು ಚೆಕ್ ಮಾಡ್ಬೋದು ಬೇಕಾದರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ 11-12ನೇ ಕಂತು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಇಷ್ಟೇ ದಿನ ವೆಯ್ಟ್ ಮಾಡಿದ್ದೀರಾ. ಹಣ ಜಮಾ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಎಲ್ಲವೂ ರೆಡಿ ಇದೆ. ಬಟ್ ಬಿಡುಗಡೆ ಸರ್ಕಾರ ಇನ್ನೂ ಕೂಡ ಮಾಡಿಲ್ಲ, ವೆಯ್ಟ್ ಮಾಡಿ ನೋಡೋಣ. ಮತ್ತು ಇನ್ನು ಬಾಕಿ ಕಂತುಗಳು ಸಂಬಂಧಪಟ್ಟಾಗೂ ಕೂಡ ಸರ್ಕಾರದಿಂದ ಈಗ ಗುಡ್ ನ್ಯೂಸ್ ಆಲ್ರೆಡಿ ಬಂದಿದೆ, ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಇದು ನಮ್ಮ ಚಾನಲ್ಲು. ಇಲ್ಲಿ ನೀವು ಈ ರೀತಿ ಇಂಟರ್ಫೇಸ್ ಬಂದ ತಕ್ಷಣ ಇಲ್ಲಿ ನಿಮಗೆ ಮೋರ್ ಅಂತ ಹೋದರೆ ಇಲ್ಲಿ ನಿಮಗೆ ನಾನು ಟೆಲಿಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲವೂ ಕೂಡ ಬರುತ್ತೆ, ಓಕೆನಾ. ಮೊಬೈಲ್ನಲ್ಲೂ ನಿಮ್ಗೆ ಇದೇ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಎಲ್ಲವೂ ಕೂಡ ಓಪನ್ ಆಗುತ್ತೆ. ನೀವು ಇಲ್ಲಿ ಯಾವ ಟೆಲಿಗ್ರಾಮ್ ಬೇಕು ಅಂದರೆ ಟೆಲಿಗ್ರಾಮ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು. ವಾಟ್ಸಪ್ ಚಾನಲ್ ಬೇಕು ಅಂದರೆ ವಾಟ್ಸಪ್ ಚಾನಲಿಗೆ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು. ಫೇಸ್ಬುಕ್ಕಿಗೆ ಫಾಲೋ ಮಾಡ್ತೀನಿ ಅಂದರೆ ನಿಮ್ದೇನಾದರೂ ಹಣ ಜಮಾ ಆಗಿರೋ ಪ್ರೂಫ್ ಬೇಕು, ಕಳಿಸ್ಬೇಕು ನೀವು ಅಂತಂದರೆ, ಪ್ರೂಫ್ ನಮಗೆ ಕಳಿಸ್ಬೇಕು ಅಂದರೆ ಫೇಸ್ಬುಕ್ಕಿಗೆ ಫಾಲೋ ಮಾಡಿಕೊಂಡು ಅಲ್ಲಿ ನೀವು DM ಮಾಡ್ಬೋದು. ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡ್ಬೋದು, ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.